ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಖುಷಿಯಾಗಿದ್ದೀನಿ ಅನ್ನೋದು ಭ್ರಮೆ, ಖುಷಿಯಾಗಿರ್ತೇನೆ ಅನ್ನೋದು ಕಲ್ಪನೆ, ಹೇಗಿದ್ದರೂ ಬದುಕುತ್ತಿರುವೆನು ಅನ್ನೋದು ವಾಸ್ತವ. ಅತಿಯಾಗಿ ನಂಬಿದವರಿಗೆ ಕೊನೆಗೆ ಸಿಗುವುದು ಕಣ್ಣೀರು ಮಾತ್ರ. ನೋವಾದಾಗ ಸಮಾಧಾನ ಮಾಡುವವರಿಲ್ಲ, ಭಯವಾದಾಗ ಧೈರ್ಯ ತುಂಬೋರಿಲ್ಲ, ಅಳು ಬಂದಾಗ ಕಣ್ಣೀರು ಒರೆಸೋರಿಲ್ಲ, ಸಂಕಟದಲ್ಲಿ ಇದ್ದಾಗ ತೋಳಲ್ಲಿ ಮಲಗಿಸಿಕೊಂಡು ಮುದ್ದು ಮಾಡೋರಿಲ್ಲ. ನೋವ ನುಂಗಿ ನುಂಗಿ ಸಾಕಾಗಿದೆ, ಕಣ್ಣಲ್ಲಿ ನೀರು ಬಾರದಂತೆ ಶಾಶ್ವತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಬೇಕು ಅಂತ ಅನಿಸ್ತಾ ಇದೆ. ಎಲ್ಲಿ ನಮ್ಮ ಗೌರವ ಕಡಿಮೆ ಆಗ್ತಾ ಹೋಗ್ತದೆಯೋ ಅಲ್ಲಿಂದ ನಾವೇ ದೂರ ಸರಿಯೋದ್ ಲೇಸು. ಅದು ಒಬ್ಬರ ಮನಸ್ಸಾದ್ರೂ ಸರಿ, ಒಬ್ಬರ ಮನೆಯಾದ್ರೂ ಸರಿ. ತಲೆಯಲ್ಲಿ ಉತ್ತರವಿಲ್ಲದ ಸಾವಿರಾರು ಪ್ರಶ್ನೆಗಳು, ಮನಸ್ಸಲ್ಲಿ ಹೇಳಿಕೊಳ್ಳಲಾಗದ ಸಾವಿರಾರು ನೋವುಗಳು. ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿಲ್ಲ, ನೋವುಗಳಿಗೆ ಮುಕ್ತಿ ಸಿಗ್ತಿಲ್ಲ. ಯಾರನ್ನು ನಾವು ಹೆಚ್ಚು ಹಚ್ಚಿಕೊಳ್ತೇವೋ ಅವರ ಬಳಿ ನಮ್ಮ ಭಾವನೆಗಳಿಗೆ ಬೆಲೆ ಇರೋದಿಲ್ಲ. ಹುಚ್ಚು ಮನಸ್ಸೆ, ಯಾಕೆ ಅವರ ಜೊತೆ ಅಷ್ಟೊಂದು ಮಾತಾಡಬೇಕು ಅಂತ ಕಾಯ್ತಾ ಇದ್ದೀಯಾ? ಅವರು ನಿನ್ ಜೊತೆ ಮಾತಾಡುವಷ್ಟು ಫ್ರೀ ಇಲ್ಲ, ತುಂಬಾನೇ ಬದಲಾಗಿದ್ದಾರೆ. ಕರ್ಮ ಹೇಳ್ತದೆ, ಕಣ್ಣಿಗೆ ಮೋಸ ಮಾಡ್ಬೋದು, ಆದ್ರೆ ಮನಸ್ಸಿಗೆ ಮೋಸ ಮಾಡಿ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಸಾರಿ, ನಿನ್ ಲೈಫಲ್ಲಿ ಬಂದಿದ್ದಕ್ಕೆ ಸಾರಿ, ನೀನು ನನಗೆ ಮಾತ್ರ ಸ್ವಂತ ಅಂದ್ಕೊಂಡಿದ್ದಕ್ಕೆ ಸಾರಿ, ನಿನಗೆ ಕಾಲ್ ಮೆಸೇಜ್ ಮಾಡಿದ್ದಕ್ಕೆ ಸಾರಿ, ನಿನ್ ಜೊತೆ ಲೈಫ್ ಲಾಂಗ್ ಇರಬೇಕು ಅಂದ್ಕೊಂಡಿದ್ದಕ್ಕೆ ಸಾರಿ, ನಿನ್ನ ನಂಬಿದ್ದಕ್ಕೆ. ಎಲ್ಲೇ ಇರೋ, ಹೇಗೆ ಇರೋ, ಚೆನ್ನಾಗಿರೋ. ಯಾಕೋ ಗೊತ್ತಿಲ್ಲ, ಕಾರಣಗಳಿಲ್ಲದೆ ಬೇಜಾರಾಗುತ್ತೆ. ಮನಸ್ಸಲ್ಲಿ ಹಲವಾರು ಉತ್ತರ ಸಿಗದ ಪ್ರಶ್ನೆಗಳು ಮೂಡ್ತವೆ. ಸಿಗದೆ ಇರೋದನ್ನೇ ಅತಿಯಾಗಿ ಯೋಚಿಸುತ್ತೆ. ಎಷ್ಟೇ ಮರೆಯಬೇಕೆಂದರೂ ಮತ್ತೆ ಮತ್ತೆ ನೆನಪಾಗಿ ಕಾಡುತ್ತೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.